ನೋಡಿ, ಮೊದಲು ಹಾಗೆ ಏನು ಘಟನೆ ಆಗಿದೆ ಅದು ಒಳ್ಳೆಯ ಇಲ್ಲ. ಇದು ಭಾಳ ಡಿಸ್ಟರ್ಬಿಂಗ್, ಪೇನ್ಫುಲ್ ಘಟನೆ ಇದೆ. ಎಲ್ಲರಿಗೂ ನೋವು ಆಗ್ತಾಯಿದೆ. ಮತ್ತು ಬರೀ ನಮ್ಮ ಸಮುದಾಯಕ್ಕೆ ಇಲ್ಲ, ಸಂತಿ ಬಸವಾಡದಲ್ಲೇ ನಮ್ದು ಯಾರು ಹಿಂದೂ ಬಾಂಧವರು ಅದಾರು ಅವ್ರು ಕೂಡ ಹೇಳಿದರು ಇದು ಘಟನೆ ಆಗಿದೆ, ಚಲೋ ಇಲ್ಲ. ಸಾಹೇಬ್ರುಗಳು ಹೇಳಿದ್ದರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಮಾಡಿದಾರ ಅದು ಕಲ್ಪ್ರಿಟ್ಗೆ ಹಿಡ್ಕೊಳ್ಳಿ. ಕುರಾನ್ ಸುಟ್ಟೋದು ಇದು ಭಾಳ ನೋವು ಆಗ್ತೈತೆ ಅಲ್ಲಿಂದ. ಏನು ಸ್ಪಾಂಟೇನಿಯಸ್ ಆಗ್ತಾ ಇದೆ, ಯಾರ ಲೀಡರ್ಶಿಪ್ದಲ್ಲಿ ಯಾರು ಈ ಥರದಲ್ಲಿ ಆಗೋದಿಲ್ಲ. ಸ್ಪಾಂಟೇನಿಯಸ್ ಎಲ್ಲರೂ ಬರ್ತಾರೆ. ಮೊನ್ನೆನ ಹೀಗೆ ಆಗಿತ್ತು, ಅಲ್ಲಿ ಸತ್ತಿ ಬಸವಾಡ್ಗೆ ಎಲ್ಲರೂ ಹೋಗಿದ್ರು. ಅಲ್ಲಿಂದು ಚೆನ್ನಮ್ಮಗೆ ಮತ್ತೊಂದು ಪ್ರೊಟೆಸ್ಟ್ ಮಾಡಿದರು ಅವರು. ಆ ಪ್ರಕಾರ ಸಾಹೇಬರು ಒಂದು 3 ದಿವಸ ಒಳಗೆ ಇನ್ವೆಸ್ಟಿಗೇಷನ್ ಆಗ್ತೈತೆ ಅಂದ್ರೆ ಹೇಳಿದರು. ಸ್ವಲ್ಪ ಡೀಪ್ ಹೋಗಿ ನೋಡಿದಂದ್ರೆ ಸ್ವಲ್ಪ ಹೆಚ್ಚು ಟೈಮ್ ಬೇಕು ಅದ್ರಿಗೆ. ಮಾಡ್ತಾ ಇದ್ದಾರೆ. ನಾನು ಅತರಿಗೆ ನಾ ಮಾತಾಡ್ಲಿಕ್ಕೆ ಬಂದಿದ್ದಿಲ್ಲ ಸರ್ ಏನೇನಾಯಿತು ಅಂತ. ಅವ್ರು ಹೇಳಿದ್ರು ಎಲ್ಲ ಮಾಧ್ಯಮದವರು ಇದಾರು, ನಾವು ತಮಗೆ ಭೇಟಾಗ್ಲಿಕ್ಕೆ ಬಂದಿದ್ದಿಲ್ಲ. ಮಾತು ಕೇಳ್ತಾರೋ ಸಮ್ ಇಮೋಷನ್ಸ್ ಆರ್ ರನ್ನಿಂಗ್ ವೆರಿ ಹೈ. ಈಗ ನನಗೆ ಕೇಳೋದಂದ್ರೆ ನಂದು ಇಮೋಷನ್ ಇಸ್ ರನ್ನಿಂಗ್ ವೆರಿ ಹೈ. ಇಟ್ ಈಸ್ ವೆರಿ ಹೈ. ಪ್ರೊಟೆಸ್ಟ್ ಮಾಡೋದು ನಮಗೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ, ನಮ್ಮದು ಹಕ್ಕಿದೆ. ಮತ್ತು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡೋದು ಅದು ನಮ್ಮ ಕರ್ತವ್ಯ, ಅದು ನಾವು ಪಾಲನೆ ಮಾಡಬೇಕು. ಎರಡೂ ಹೆಂಗಾಗ್ತೈತಿ ಅದ್ರ ಪ್ರಮಾಣ ನಾವು ಹೋಗಬೇಕು. ಪೀಸ್ಫುಲ್ ಪ್ರೊಟೆಸ್ಟ್ಗೆ ಯಾರು ಮಾಡಿದಂದರೆ ಅದ್ರಿಗೆ ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ. ಇದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ, ಅದು ನಮಗೆ. ನಮ್ಮ ಎಲ್ಲರಿಗೆ ನಾ ಬಾಂಧವ್ರಿಗೆ ಅದೇ ಹೇಳ್ತೇನೆ, ಏನೂ ಮಾಡೋದಿದ್ರೆ ಸಮಾಜ ಮುಖಂಡರು ಅದಾರು, ಸಮಾಜದ ಲೀಡರ್ಸ್ ಅದಾರು, ಅವ್ರ ಜೊತೆ ಮಾತಾಡಿ ಮುಂದೆ ಹೋಗೋಣ. ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿ ಒಂದು ಡಿಸಿಷನ್ ತಗೊಂಡು ಮುಂದೆ ಹೋಗೋಣ. ನಾಳೆ ನೀವೇನಾದ್ರೂ ಭಾಗಿಯಾಗ್ತೀರಾ? ಕೇಸ್ ಪ್ರತಿಭಟನೆ ಮಾಡಿದ್ದಾರೆ. ಸಮಾಜ ಜೊತೆ ನಾ ಇದ್ದೇನೆ. ಸಮಾಜ ಬಿಟ್ಟರೆ ನಾ ಇಲ್ಲ. ಎಲ್ಲ ಸಾಹೇಬ್ರು ಹೇಳ್ತಾ ಇದ್ದಾರೆ ಪ್ರೊಟೆಸ್ಟ್ಗೆ ಪರ್ಮಿಷನ್ ಇಲ್ಲ.